ಎಸ್ ಪಾಯಲ್ ಅವರೇ, ಅಮೃತಾಂಜನ್ ಮೂಲಕ ಪಾಯಲ್ ಅನ್ನೋದು ಎಷ್ಟು ಗೊತ್ತು ಅನ್ನೋದಕ್ಕಿಂತ ಟೊಮೊಟೊ ಹೆಸರಲ್ಲಿ ಕೇಳಿದರೆ ಓ ಅವರ ಅನ್ನೋ ಥರ ಅದರ 100 ಪಟ್ಟು ಬೇಗ ಫ್ಲ್ಯಾಶ್ ಆಗುತ್ತೆ. ಸೊ ಆ ಹೆಸರು ತಂದು ಕೊಟ್ಟಿದ್ದು, ಆ ಕ್ಯಾರೆಕ್ಟರ್ ನಿಮಗೆ ಇದು ಮಾಡಿದ್ದು. ಸೊ ಅಮೃತಾಂಜನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫಸ್ಟ್ ಆಫ್ ಆಲ್? ಅಮೃತಾಂಜನ್ಗೆ ಅದು ನನಗೆ ಯಾವತ್ತೂ ಸ್ಪೆಷಲ್ ಸರ್. ನಂದು ಫಸ್ಟ್ ಶಾರ್ಟ್ ಫಿಲಮ್ ಅಷ್ಟು ಚೆನ್ನಾಗಿ ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ದಾರೆ, ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದಷ್ಟು ವೈರಲ್ ಆಗುತ್ತೆ ಅಂತ. ಆಮೇಲೆ ಹೌದು, ತುಂಬ ಜನಕ್ಕೆ ಟೊಮ್ಯಾಟೊ ಅಂತಲೇ ಗೊತ್ತಿದೆ. ಅದು ಆ ಟೈಮಲ್ಲಿ ಆ ಡ್ಯಾನ್ಸ್ನ ಟೊಮ್ಯಾಟೊ ಡ್ಯಾನ್ಸದ್ದಾಗಲಿ ಅದು ಅಷ್ಟು ಇಷ್ಟ ಆಯಿತು ಜನಕ್ಕೆ. ಈಗಲೂ ಆ ಕ್ಯಾರೆಕ್ಟರ್ಸಲ್ಲಿ ಟೊಮ್ಯಾಟೊ ಅಂತ ಗುರ್ತಿಡ್ತಾರೆ ಅಂದರೆ ಅಷ್ಟು ಇಷ್ಟ ಆಗಿದೆ ಜನಕ್ಕೆ. ಅದಕ್ಕೆ ತುಂಬ ಖುಷಿ ಇದೆ ಸರ್. ಎಸ್, ಇವಾಗ ಫೈನಲಿ ನಿಮ್ಮ ಎಲ್ಲರ ಒಂದು ಕನಸು ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ಅಮೃತಾಂಜನಾಗಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ ತುಂಬ ಕಾದಿದ್ದೀವಿ ಸರ್. ಇದು ನಾನು ಬೇರೆ ಬೇರೆ ಪ್ರಾಜೆಕ್ಟ್ಸು ನಿಜವಾಗ್ಲೂ ಮಾಡ್ತಿದ್ದೀನಿ, ಬಟ್ ಇದು ಅಂದರೆ ಫಸ್ಟ್ ಟೈಮ್ ನಾವೆಲ್ಲರೂ ಸೇರಿದ್ದು ಟೀಮ್ ಅಂತ ಫಾರ್ಮ್ ಆಗಿದೆ ಅದು ಅಮೃತಾಂಜನಲ್ಲಿ. ಸೊ ಎಲ್ಲರೂ, ನಾನಂತಲ್ಲ, ಎಲ್ಲರೂ, ಅವರು ತುಂಬ ಜನ ಎಲ್ಲರೂ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ತುಂಬ ಅಂದರೆ ಆ ಜರ್ನಿ ಸ್ಟಾರ್ಟ್ ಆಗಿದಲ್ವ, ಅಂದರೆ ನಾವು ಅವಾಗೆಲ್ಲ ಇನ್ನೂ ಬೇಬೀಸ್. ಸೊ ತುಂಬ ಎಮೋಷ್ನಲಿ ಕನೆಕ್ಟೆಡ್ ಸರ್. ತುಂಬ ಖುಷಿ ಇದೆ. ಯಾಕಂದರೆ ಒಂದು ಹೈಸ್ಕೂಲ್ ಮುಗಿಸಿ PUC ಬಂದಾಗಲೂ ಕೂಡ ಹೈಸ್ಕೂಲ್ ನೆನಪು ಅಥವಾ ಪ್ರೈಮರಿ ನೆನಪು ಅಂದಾಗ ನಮಗೆ ಬೇಗ ಒಂಥರ ಏನೋ ಇದು ಅನಿಸುತ್ತೆ, ಎಲ್ಲರೂ ಒಟ್ಟಿಗೆ ಸೇರೋದು ಒಂದು ಗ್ಯಾದರಿಂಗ್ ಅಂದಾಗ. ಸೊ ಅದೇ ರೀತಿ ಫೀಲ್ ಈ ಅಮೃತಾಂಜನ್ ಮತ್ತೆ ನೀವು ರಿಯೂನಿಯನ್ ಆದಾಗ ಅಥವಾ ಸಿನಿಮಾ ಮಾಡಬೇಕು ಅಂದಾಗ ಆ ಥರ ಫೀಲ್ ಅನಿಸ್ತಾ? ಓ ನಿಜ ಸರ್, ನೀವು ಹೇಳಿದ್ದು ಅದು ನಿಜ. ಎಲ್ಲರೂ ತುಂಬ ಬ್ಯುಸಿ ಆಗಿಬಿಟ್ವಿ. ಎಲ್ಲರೂ ನಾವು ಟೀಮ್ ಅವಾಗವಾಗ ಅಷ್ಟು ಸಿಗ್ತಾ ಇರಲಿಲ್ಲ, ಎಲ್ಲರೂ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಿದ್ವಿ. ಬಟ್ ಇವಾಗ ಸಿನಿಮಾ ಅಂತ ಅಂದಿದ್ದಕ್ಕೆ ಮತ್ತೆ ಪ್ರಮೋಷನಿಗೆ ಸೇರ್ತಾ ಇದ್ದೀವಿ. ನೀವು ಹೇಳ್ದಂಗೆ ಅದೊಂಥರ ರಿಯೂನಿಯನ್ ಥರನೇ. ಆದರೂ ಎಲ್ಲರೂ ಒಟ್ಟಿಗೆ ಸೇರ್ತಾ ಇರಲಿಲ್ಲ. ಏನೋ ಇವಾಗ ನಾನು ಗೌರವ್ದು ಏನಾದರೂ ಒಂದು ಶಾರ್ಟ್ ಫಿಲಮ್ ಅಂದರೆ ನಂದು ಕಾರ್ತಿಕ್ ಪೇರ್ ಆ ಥರ ಇದ್ದಾಗ ಸಿಗ್ತಾ ಇದ್ವಿ ಶೂಟಿಂಗ್ ಹೊರತು. ಎಲ್ಲರೂ ಒಟ್ಟಿಗೆ ಸೇರಿದ್ದು ಇವಾಗಲೇ ಅಮೃತಾಂಜನ್ ಆದಮೇಲೆ ಆದಮೇಲೆ ಇವಾಗಲೇ ಸಿಗ್ತಾ ಇರೋದು ಅನಿಸುತ್ತೆ. ಕೆಲವೊಂದು ಶಾರ್ಟ್ ಫಿಲಮ್ ಮಾಡಿದ್ವಿ, ಬಟ್ ಆಮೇಲೆ ಅದು ತುಂಬ ಟೈಮ್ ಆಯ್ತಲ್ಲ, ಇದೊಂಥರ ನಿಜವಾದ ರಿಯೂನಿಯನ್ ಥರನೇ. ಅಮೃತಾಂಜನ್ 5 ವರ್ಷದಿಂದ ಮಾಡಿದಾಗ ಸಾಕಷ್ಟು ಪ್ರೀತಿ ಸಿಕ್ಕಿದೆ ಕರ್ನಾಟಕದ ಜನತೆಯಿಂದ. ಇಲ್ಲಿ ಅಷ್ಟೇ ಅಲ್ಲ, ಹೊರಗಡೆ ಇರತಕ್ಕಂಥ ಕನ್ನಡಿಗರು ಕೂಡ ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ. ಸೊ ಇವತ್ತು ಸಿನಿಮಾ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇದೆ, ಹೇಗೆ? ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್, ಜೊತೆಗೆ ಭಯನೂ ಇದೆ, ಹೇಗೆ ರಿಸೀವ್ ಮಾಡ್ಕೋತಾರ ಅಂತ. ನಮ್ಮ ಎಫರ್ಟ್ಸ್ ನಾವು ಹಾಕಿದ್ದೀವಿ. ಶಾರ್ಟ್ ಫಿಲಮಲ್ಲಿ ಏನು ಎಫರ್ಟ್ಸ್ ಹಾಕಿದ್ವಿ ಅದಕ್ಕೂ ನಾವೇನು ಸುಮ್ಮನೆ ಹಾಗೆ ಮಾಡ್ತಿರ್ಲಿಲ್ಲ. ಅಷ್ಟೇ ಎಫರ್ಟ್ಸ್ ಸಿನಿಮಾಗಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ. ಸೊ ನೋಡಬೇಕು, ಅಷ್ಟೇ ಪ್ರೀತಿ ಕೊಟ್ಟರು ನಮ್ಮ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಸೂಪರ್ ಡೂಪರ್ ಹಿಟ್ ಆಗಿಬಿಡುತ್ತೆ. ನಮ್ಗೆ ಮುಂಚೆ ಏನು ಕೊಟ್ಟಿದ್ರು ಅಷ್ಟೇ ಪ್ರೀತಿ ಕೊಟ್ಟರು ಇದು ಸಿನಿಮಾ ಚೆನ್ನಾಗಿ ಮೂಡಿ ಬರುತ್ತೆ ಸರ್. ತಯಾರಿ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಮೇಡಮ್ ಸಿನಿಮಾಗೆ? ಅನ್ಫಾರ್ಚುನೇಟ್ಲಿ ಸರ್, ನಮಗೆ ಪ್ರಮೋಷನಿಗೆ ತುಂಬ ಟೈಮ್ ಸಿಗಲಿಲ್ಲ. ಅಂದರೆ ಯೂಶ್ವಲಿ ಎಲ್ಲರೂ ಒಂದು 20 ಡೇಸ್ 15 ಡೇಸ್ ಮುಂಚೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ನಮ್ಗೆ ಅಷ್ಟು ಟೈಮ್ ಸಿಗಲಿಲ್ಲ. ತುಂಬ ಕಡಿಮೆ ಟೈಮ್ ಇದೆ. ಇವಾಗ ಹೇಳಬೇಕಂದ್ರೆ ಜಸ್ಟ್ 5 ಡೇಸ್ ಏನೋ ಇದೆ ಅಷ್ಟೇ. ಆ 5 ಡೇಸಲ್ಲೇ ಇವಾಗ ನಮಗೆ ಇವತ್ತು ಸಾಂಗ್ ರಿಲೀಸ್ ಆಯಿತು, ನಮ್ಮದು ಒಂದು ಎಮೋಷ್ನಲ್ ಸಾಂಗ್ ರಿಲೀಸ್ ಆಯಿತು. ನಾಳೆ ಟ್ರೇಲರ್ ಲಾಂಚ್ ಇದೆ. ಸೊ ತುಂಬ ಕಡಿಮೆ ಡೇಸ್ ಇದೆ ಸರ್. ಸೊ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ. ಓಕೆ, ಅಮೃತಾಂಜನ್ ಫೈನಲಿ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್ ಎಲ್ಲ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಅಮೃತಾಂಜನ್ ನಾವು ಶಾರ್ಟ್ ಮೂವಿ ಆದಾಗ ಸಿನಿಮಾ ಮಾಡಿ ಅಂತ ಹೇಳ್ತಾ ಇದ್ರು ಕೆಲವರು. ನಿಮ್ಮ ಫ್ರೆಂಡ್ಸು ಕೂಡ ಸಜೆಸ್ಟ್ ಮಾಡಿರ್ತಾರೆ. ಇವಾಗ ಸಿನಿಮಾ ಫೈನಲಿ ಬರ್ತಾ ಇರೋದಕ್ಕೆ ಏನು ಹೇಳ್ತಾ ಇದ್ದಾರೆ? ಅವರು ತುಂಬ ಕಾಯ್ತಾ ಇದ್ದಾರೆ ಸರ್. ಅಂದರೆ ಆ್ಯಕ್ಚುಲಿ ನಾವು ಅಮೃತಾಂಜನ್ ಮಾಡಿದಾಗ ನಾನು ಇನ್ನು ಇಂಜಿನಿಯರಿಂಗ್ ಓದ್ತಾ ಇದ್ದೆ ಸರ್. ಸೊ ನಾವೆಲ್ಲ ಅವಾಗಿನ ಸ್ಟೂಡೆಂಟ್ಸ್. ಇವಾಗೆಲ್ಲ ಕೆಲಸ, ಕೆಲವೊಬ್ರಿಗೆ ಮದುವೆ ಆಗಿ ಒಂದು ಮಗು ಬೇರೆ ಇದೆ. ಸೊ ಈಗ ಅದೇ ನಾನು ಮಗುನ ಕರ್ಕೊಂಡು ಬರ್ತೀನಿ, ಹಸ್ಬೆಂಡ್ ಕರ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳ್ತಾರೆ. ತುಂಬ ಖುಷಿಯಾಗುತ್ತೆ. ಬಟ್ ಅದೊಂದೊಂದ್ಸಲಿ ಇಷ್ಟು ಬೇಗ ಟೈಮ್ ಆಗೋಯ್ತಾ ಅಂತಲೂ ಅನಿಸುತ್ತೆ ಸರ್. ಅವಾಗೆಲ್ಲ ನಮ್ಗೆ ಇನ್ನೂ ಚಿಕ್ಕ ಮಕ್ಳ ಥರ, ಅವಾಗ ಚಿಕ್ಕ ಮಕ್ಕಳೇನಲ್ಲ, ಬಟ್ ಅವಾಗ ಎಂಟ್ರಿ ಕೊಟ್ಟಿದ್ದು ಇನ್ನೂ ನಾವು ಟಾಡ್ಲರ್ಸ್. ಇಷ್ಟು ಬೇಗ ಟೈಮ್ ಆಗೋಯ್ತಾ? ಆಮೇಲೆ ಒಂದು ಇದೆ ಸರ್, ಅಂದರೆ ಅಷ್ಟು ಟೈಮ್ ತೊಗೊಳ್ತಲ್ಲ ಒಂದು ಸಿನಿಮಾ ಅಂದರೆ, ಒಂದಿಷ್ಟು ಟೈಮ್ ತೊಗೊಳುತ್ತೆ ಅಂತಲೂ ಗೊತ್ತಾಯಿತು. ಇದ್ರ ಮಧ್ಯದಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ ಮಾಡಿಕೊಂಡು ತುಂಬ ಎಕ್ಸ್ಪೀರಿಯನ್ಸು ಸಿಕ್ತೆ ಸರ್. ನಿಮ್ಮ ಫೇರ್ ಸುಧಾಕರ್ ಇರ್ತಾರೆ. ಹಾಂ ಹೌದು ಸರ್. ಸೊ ಅವರ ಜೊತೆಗೆ ಒಂದು ಜುಗಲ್ ಬಂದು ಮತ್ತು ಆ ಡೈಲಾಗ್ಗಳಿಗೆ ಟಕ್ಕರ್ ಕೊಡೋದು, ಇದು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಅಮೃತಾಂಜನಲ್ಲಿ ನೆಕ್ಸ್ಟ್? ಆನ್ ಅ ಸೀರಿಯಸ್ ನೋಟ್ ಏನಂದರೆ ಸರ್, ಶಾರ್ಟ್ ಫಿಲ್ಮಲ್ಲಿ ನೀವು ನೋಡಿರ್ತೀರಾ ನಂದು ಪಟ ಮಾತಾಡೋದು, ಬೈಯೋದಾಗಲಿ, ಜುಗಲ್ಬಂದಿ ಜಾಸ್ತಿ ಇರ್ತಿತ್ತು. ಈ ಸಿನಿಮಾದಲ್ಲಿ ಅಷ್ಟಿಲ್ಲ, ಸ್ವಲ್ಪ ಸಟಲ್ ಇದೆ.
ಬೇರೆ ಪೇರ್ಸ್ ಬಂದು ನಕ್ಸು ಹೋಗೋದೆಲ್ಲ ಇದ್ದರೆ ನಮ್ಮದೆಲ್ಲ ತುಂಬ ಸಟಲ್ ಲೈನ್, ತುಂಬ ಎಕ್ಸಾಜರೇಟ್ ಆಗದೆ ತುಂಬ ಲೈಟ್ ಕಾಮಿಡಿ ಇದೆ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವ್ರು ಜೋರಾಗಿ ಮಾತಾಡ್ತಾರೆ, ಜೋರಾಗಿ ಬೈತಿದ್ರಲ್ಲ ಅಂದ್ಕೊಂಡು ಆ ಥರ ಬರಬಾರ್ದು. ಸಟಲ್ ಆಗಿರುತ್ತೆ ಸರ್. ಅಂದರೆ ಆ ಕ್ಯಾರೆಕ್ಟರೈಸೇಷನ್ ಹಾಗಿದೆ. ಸೊ ಬೇಗ ಬೇಗ ಸಿಟ್ಟು ಮಾಡ್ಕೊಳ್ಳೋದು, ತುಂಬ ಕೋಪ ಮಾಡ್ಕೊಂಬಿಡೋದು, ಪೊಸೆಸಿವ್ ಥರ ಇದೆ ಕ್ಯಾರೆಕ್ಟರ್. ಓಕೆ, ಅಂದರೆ ಪಾಯಲ್ ಅವ್ರಿಗೆ ಅಂದರೆ ಈ ಥರ ಹ್ಯೂಮರಸ್ ಸಬ್ಜೆಕ್ಟ್ಗಳು ಇಷ್ಟ ಆಗುತ್ತಾ ಅಥವಾ ಜನರಲ್ಲಾಗಿ ಫ್ಯಾಮಿಲಿ ಸಿನಿಮಾಗಳು ಇಷ್ಟ ಆಗುತ್ತಾ? ಯಾವ ರೀತಿ ಜಾನರ್ ಇಷ್ಟ ಅಂತ ತಮಗೆ? ನನಗೆ ಪರ್ಸ್ನಲಿ ನೋಡಬೇಕು ಅಂದರೆ ನನಗೆ ಸಸ್ಪೆನ್ಸು, ಈ ಥರ ಥ್ರಿಲ್ಲರ್ ಅಂದರೆ ಭಾರಿ ಇಷ್ಟ ಸರ್. ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ಎಲ್ಲ ಥರನೂ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದರೆ ತುಂಬ ಇಷ್ಟ. ಹ್ಯೂಮರಸ್ ಆಗಿ ನಾನು ತುಂಬ ಮಾಡಿದ್ದೀನಿ, ಅಲ್ಲಿ ನನ್ನ ಜನ ನೋಡಿದ್ದಾರೆ. ಬಟ್ ಈಗ ಲೈಕ್ ನಾನು ಬೇರೆ ಬೇರೆ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅಂತ ವೆಯ್ಟಿಂಗ್. ಓಕೆ, ಮುಂದಿನ ಪ್ರಾಜೆಕ್ಟ್ಗಳು ಯಾವ ರೀತಿ ಇದೆ ಪಾಯಲ್ ಅವ್ರದ್ದು? ಸರ್ ಈಗ ಒಂದು ಡಾಲಿ ಪಿಕ್ಚರ್ಸ್ ಜೊತೆ ಒಂದು ವೆಬ್ ಸೀರೀಸ್ ನಡೀತಾ ಇದೆ. ಒಂದು ತೆಲುಗು ವೆಬ್ ಸೀರೀಸ್ ಮುಗೀತು, ಒಂದು ತೆಲುಗು ಮೂವಿನೂ ರಿಲೀಸ್ ಆಯಿತು, ಇನ್ನೊಂದು ಮಯೂಕ ಅಂತ ಒಂದು ಥ್ರಿಲ್ಲರ್ ತೆಲುಗು ಸಿನಿಮಾ ನಡೀತಾ ಇದೆ. ಜೊತೆಗೆ ಒಂದು ಕನ್ನಡ ಮುದ್ದುಗುಮ್ಮ ಅಂತ ಒಂದು ಸಿನಿಮಾನೂ ನಡೀತಾ ಇದೆ. ಓಕೆ, ಫೈನಲಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡ ಆಡಿಯನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನಮ್ಮ ಕನ್ನಡ ಆಡಿಯನ್ಸ್ಗೆ ಇದೇ January 30 ನಮ್ಮ ಅಮೃತಾಂಜನ್ ತಂಡ ಥಿಯೇಟರ್ಸ್ಗೆ ಬರ್ತಾ ಇದೆ. ಎಲ್ಲರೂ ತಪ್ಪದೆ ನೋಡಿ, ಒಂದು ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸಮೇತ ಬಂದು ಬಿಡು ಮಾಡಿಕೊಂಡು, ಅಕಸ್ಮಾತ್ ಫಸ್ಟ್ ಶೋ ಇಲ್ಲ ಅಂದ್ರೂ ಸಂಜೆನೋ ಅಥವಾ ನೆಕ್ಸ್ಟ್ ಡೇನೋ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.